ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿಜಯನಗರ ಪ್ರಾರಂಭಗೊಂಡ ಚುನಾವಣಾ ಪ್ರಚಾರ. ಮನೆ ಮನೆಗೆ ತೆರಳಿ ಮತಯಾಚಿಸಿದ ಅಭ್ಯರ್ಥಿ ಮಂಜುನಾಥ್. ಈಗ ವಾರ್ತೆಗಳ ವಿವರ. ಮೇ 10ರಂದು ನಡೆಯಲಿರುವ ವಿಧಾನಸಭಾ ಚುನಾವಣೆಯನ್ನ ಯಶಸ್ವಿಯಾಗಿ ನಡೆಸಲು ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇನ್ನು ಜಿಲ್ಲಾಡಳಿತಕ್ಕೆ ಕೈಜೋಡಿಸುವ ನಗರದ ಪ್ರಗತಿಪರ ಸಂಘಟಕರು ಮತದಾನ ಜಾಗೃತಿ ಅಭಿಯಾನ ನಡೆಸತೊಡಗಿವೆ. ಹೀಗೆ ಹೊಸಪೇಟೆ ವಿಜಯನಗರ ನಾಗರಿಕ ವೇದಿಕೆಯೊಂದಿಗೆ ಕೈಜೋಡಿಸಿದ ವಿವಿಧ ಬಡಾವಣೆಗಳ ಸಂಘಟಕರು ಮತದಾನ ಜಾಗೃತಿ ಅಭಿಯಾನವನ್ನ ಹಮ್ಮಿಕೊಂಡಿದ್ದರು. ಹೀಗೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಿಂದ ಮತದಾನ ಜಾಗೃತಿ ಪೋಸ್ಟರ್ಗಳನ್ನು ಹಿಡಿದು ಜಾಗೃತ ಮತದಾರ ದೇಶದ ನೇತಾರ ಎಂದು ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿಯವರೆಗೆ ಸಾಗಿ ಸಾರ್ವಜನಿಕರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸಿದರು. ದೇಶದ ನೇತಾರ ಜಾಗೃತ ಮತದಾರ ದೇಶದ ನೇತಾರ ಕೊಲಬೇಡ ಕೊಲಬೇಡ ಇನ್ನು ಮತದಾತನು ಯಾರ ಒತ್ತಡಕ್ಕೆ ಅಥವಾ ಆಮಿಷಕ್ಕೆ ಒಳಗಾಗಿ ಮತವನ್ನು ಮಾರಿಕೊಳ್ಳದೆ ಧೈರ್ಯವಾಗಿ ಮತಗಟ್ಟೆಗೆ ಆಗಮಿಸಿ ಮತ ಚಲಾಯಿಸುವ ಮೂಲಕ ಪ್ರಜಾಪ್ರಭುತ್ವವನ್ನ ಬಲಪಡಿಸಬೇಕೆಂದು ಈ ವೇಳೆ ಮುಖಂಡ ಯಮುನೇಶ್ ರವರು ಮತದಾತರಲ್ಲಿ ಕರೆ ನೀಡಿದರು. ಮುಂದಿನ ತಿಂಗಳು 10ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ವಿಧಾನಸಭಾ ರಚನೆಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಆ ಚುನಾವಣೆಯಲ್ಲಿ ಮತದಾನ ಹೆಚ್ಚಾಗುವಂತೆ ವಿಜಯನಗರ ಜಿಲ್ಲಾಡಳಿತ ಮತ್ತು ಚುನಾವಣಾ ಆಯೋಗ ಬೇರೆ ಬೇರೆ ರೀತಿಯಿಂದ ಒಂದು ಅಭಿಯಾನವನ್ನು ಮಾಡ್ತಿದ್ದೇವೆ. ನಾವು ಕೂಡ ಇವತ್ತು ವಿಜಯನಗರ ನಾಗರಿಕ ವೇದಿಕೆ, ವಿನಾಯಕನಗರ ಕ್ಷೇಮಾಭಿವೃದ್ಧಿ ಸಂಘ, ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ, ಶಿವಜ್ಯೋತಿ ನಾಗರಿಕ ಬಡಾವಣೆ ಸಂಘದ ನಿವಾಸಿಗಳು ಇವತ್ತು ಕೂಡ ನಾವು ವಿಜಯನಗರ ಜಿಲ್ಲಾಡಳಿತದ ಒಂದು ಕರೆಗೆ ಹೋಗೊಟ್ಟು ಇವತ್ತು ನಾವು ಒಂದು ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಈ ಮತದಾನ ಜಾಗೃತಿ ಕಾರ್ಯಕ್ರಮ ಕೇವಲ ವಿಜಯನಗರ ವಿಧಾನಸಭೆಗೆ ಮಾತ್ರ ಅಲ್ಲ, ಅಥವಾ ಯಾವುದೇ ಒಂದು ಪಕ್ಷದ ವಿರುದ್ಧ ಅಥವಾ ಪರವಾಗಿ ಅಲ್ಲ. ಈ ಒಂದು ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಅವರಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆದುದರಿಂದ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಮತಗಳನ್ನು ಮಾರಿಕೊಂಡರೆ ಮನೆಮಗಳನ್ನು ಮಾರಿಕೊಂಡಂತೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಮತದಾನಕ್ಕೆ ಅಷ್ಟೊಂದು ಪವಿತ್ರವಾದಂಥ ಶಕ್ತಿ ಇದೆ. ಯಾರೂ ತಮ್ಮ ಒಂದು ಮತವನ್ನು ಮಾರಿಕೊಡಬಾರ್ದು, ಯಾವುದೇ ಆಮಿಷಕ್ಕೆ ಬಲಿಯಾಗಬಾರ್ದು. ಇದರ ಅರ್ಥ ಅಭ್ಯರ್ಥಿಗಳು ಆಮಿಷ ಒಡ್ಡುತ್ತಾರೆ ಅಂತಂದಲ್ಲ, ಅವರು ಕೂಡ ಜನರಿಗೆ ದುಡ್ಡು ಕೊಟ್ಟು ಮತದಾನ ಮಾಡಿಸ್ಕೊಳ್ಬೇಕಂತಕ್ಕಂಥ ಒಂದು ಅವಕಾಶ ಅವರಿಗೆ ಕೂಡ ಇರೋದಿಲ್ಲ. ಆದರೆ ಕೆಲವು ಸಲ ಏನಾಗುತ್ತಂದರೆ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಬಹುದು. ಪ್ರತಿಯೊಬ್ಬ ಅಭ್ಯರ್ಥಿಗಳು ಕೂಡ ಹಣ ಕೊಡದಂಗೆ ಚುನಾವಣೆ ಮಾಡಬೇಕನ್ನತಕ್ಕಂಥ ಒಂದು ಅಭಿಲಾಷೆ ಅವರಲ್ಲಿರುತ್ತೆ. ಆದುದರಿಂದ ನಾವು ಕೂಡ ಚುನಾವಣಾ ಅಭ್ಯರ್ಥಿಗಳ ಒಂದು ಆಶೋತ್ತರಕ್ಕೆ ಒಂದು ಅನುಗುಣವಾಗಿ ನಾವು ಯಾವುದೇ ಆಮಿಷಕ್ಕೆ ಒಳಗಾಗದಂಗೆ ಮತದಾನ ಮಾಡೋಣ. ಯಾಕಂದರೆ ಮತದಾನ ಒಂದು ಪವಿತ್ರವಾದಂಥ ಹಕ್ಕು. ನಮ್ಮ ಸಂವಿಧಾನ 18 ವರ್ಷ ಮೀರಿದ ಪ್ರತಿಯೊಬ್ಬರಿಗೂ ಮತದಾನದ ಒಂದು ಹಕ್ಕನ್ನು ನೀಡಿದೆ. ಈ ಮತದಾನದ ಮೂಲಕ ನಾವು ಒಂದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವುದರ ಜೊತೆಗೆ ಒಂದು ಉತ್ತಮವಾದಂಥ ಒಂದು ನಾಡನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆದುದರಿಂದ ಕೇವಲ ಒಂದು ನಾಡನ್ನು ಕಟ್ಟುವುದಲ್ಲ, ಇವತ್ತು ಏನಾಗ್ತಾ ಇದೆ, ವಿಶೇಷವಾಗಿ ವಿದ್ಯಾವಂತರು, ನೌಕರದಾರರು, ಶ್ರೀಮಂತರು ಮತದಾನ ಮಾಡೋದಿಲ್ಲ. ಯಾಕಂದರೆ ಬಿಸಿಲೈತಪ್ಪ, ಯಾಕೆ ಹೋಗಬೇಕು, ಅಲ್ಲಿ ಕ್ಯೂನಲ್ಲಿ ನಾವು ನಿಲ್ಲಕ್ಕಾಗಲ್ಲ ಎನ್ನುವಂಥ ಒಂದು ಉದಾಸೀನ ಮಾಡ್ತಾ ಇದ್ದಾರೆ. ಈ ಮನೆಯಲ್ಲಿ ಕುಂತ್ಕೊಂಡು ಟಿ ವಿ ಹಾಕ್ಕೊಂಡು ದೇಶದ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋದು ಬೇಡ.
ಮತದಾನದ ಟೈಮ್ನಲ್ಲಿ ಅಲ್ಲಿ ಮಾಡೋದು ಬೇಡ. ಅಲ್ಲಿ ಮಾಡೋದಕ್ಕಿಂತ ಮೊದಲು ಇಲ್ಲಿ ಚುನಾವಣೆಯಲ್ಲಿ ಬಂದು ಮತದಾನ ಮಾಡಿರಿ. ಎಂಥ ಅಭ್ಯರ್ಥಿಗಳಿಗೆ ಮತ ಹಾಕ್ಬೇಕಂತಂದು ಹೇಳ್ರಿ. ಅಲ್ಲಿ ಅವನು ಚೆನ್ನಾಗಿಲ್ಲ, ಇವನು ಚೆನ್ನಾಗಿಲ್ಲ, ಹಂಗಾಗ್ಬೇಕಾಗಿತ್ತು, ಹಿಂಗಾಗ್ಬೇಕಾಗಿತ್ತು ಅಂತಂದೇಳಿ ಈ ಮತದಾನದ ದಿನ ಮನೆಯಲ್ಲಿ ಕುಂತ್ಕೊಂಡು ಚರ್ಚೆ ಮಾಡೋದು ಬೇಡ. ಒಂದು 15 ನಿಮಿಷ ಮತಗಟ್ಟೆಗೆ ಬಂದು ನಿಮಗೆ ಸೂಕ್ತವಾದಂಥ ಒಂದು ಅಭ್ಯರ್ಥಿಗೆ ಮತ ಕೊಡ್ರಿ. ಈ ರೀತಿ ಮತ ಕೊಡುವುದರ ಮೂಲಕ ಒಬ್ಬ ಸಮರ್ಥವಾದಂಥ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದುದರಿಂದ ಇವತ್ತು ನಾವು ವಿಜಯನಗರ ಕ್ಷೇತ್ರದ ಅಭ್ಯರ್ಥಿಗಳಿಗೆ ಕೂಡ ನಾವು ಭಾಳ ಒಂದು ಕಳಕಳಿಯಿಂದ ಒಂದು ವಿನಂತಿ ಮಾಡಿಕೊಡ್ತೀವಿ. ತಾವು ಗೆದ್ದು ಬಂದ ಮೇಲೆ, ಯಾವುದೇ ಪಕ್ಷದ ಅಭ್ಯರ್ಥಿ ಗೆದ್ದು ಬಂದ ಮೇಲೆ ವಿಜಯನಗರ ಕ್ಷೇತ್ರದ ಎಲ್ಲ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯನ್ನು ಕೊಡಬೇಕು. ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಕೂಡ ನ್ಯಾಯ ಕೊಡ್ತೀರಿ ಅನ್ನತಕ್ಕಂಥ ನಂಬಿಕೆ ನಮಗಿದೆ. ಅದೇ ರೀತಿ ವಿಜಯನಗರ ಕ್ಷೇತ್ರದ ಒಂದು ಆಶೋತ್ತರಗಳು, ಶೈಕ್ಷಣಿಕ ಕ್ಷೇತ್ರವಾಗಿರ್ಬೋದು, ಆರೋಗ್ಯ ಕ್ಷೇತ್ರವಾಗಿರ್ಬೋದು, ಇಲ್ಲಿ ಒಂದು ಮೂಲ ಸಮಸ್ಯೆಗಳಾಗಿರ್ಬೋದು, ಆ ಸಮಸ್ಯೆಗಳನ್ನು ನಾಗರಿಕರ ಆಶೋತ್ತರಕ್ಕೆ ತಕ್ಕಂತೆ ತಾವು ಕೆಲಸ ಮಾಡ್ತೀರಿ ಅನ್ನುವಂಥ ಒಂದು ನಂಬಿಕೆ ಕೂಡ ನಮಗಿದೆ. ಇಷ್ಟು ಹೇಳಿ ಮತ್ತೊಮ್ಮೆ ನಾನು ವಿಜಯನಗರ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ. ಏನಪ್ಪ, ನಾನೊಬ್ಬನೇ ಮತ ಹಾಕ್ಲಿದ್ರೆ ಏನಾಗಲ್ಲ, ಏನು ದೇಶ ಅಂತ ಇದು ಮಾಡೋದು ಬೇಡ. ಪ್ರತಿಯೊಬ್ಬರ ಮತಕ್ಕೆ ಕೂಡ ಅಷ್ಟೊಂದು ಒಂದು ಬೆಲೆ ಇದೆ. ಮತದಾನ ಒಂದು ಅಷ್ಟೊಂದು ಪ್ರಜೆಗಳ ಕೈಯಲ್ಲಿರ್ತಕ್ಕಂಥ ಒಂದು ಅಸ್ತ್ರದ ಮೂಲಕ ದೇಶದ ಭವಿಷ್ಯವನ್ನು ತಾವು ಬದಲಾವಣೆ ಮಾಡಬಹುದು, ಒಂದು ಒಳ್ಳೆಯ ಸರ್ಕಾರವನ್ನು ರಚನೆ ಮಾಡ್ಬೋದು ಎನ್ನುವಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. 90 ವಿಜಯನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಲು ಯುವ ನಾಯಕ ಸಿದ್ದಾರ್ಥ್ ಸಿಂಗ್ ರವರಿಗೆ ಬಿಜೆಪಿ ಟಿಕೆಟ್ ನೀಡಲಾಗಿದೆ. ಈಗಾಗಲೇ ಸಿದ್ದಾರ್ಥ್ ಸಿಂಗ್ ರವರು ವಾರ್ಡ್ಗಳಲ್ಲಿ ಸಂಚರಿಸಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ದಿನಾಂಕ 19ರಂದು ಬಿಜೆಪಿ ಅಭ್ಯರ್ಥಿ ಸಿದ್ದಾರ್ಥ್ ಸಿಂಗ್ ರವರು ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಸಾಗಿ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಹೀಗೆ ನಾಮಪತ್ರ ಸಲ್ಲಿಸುವ ಮೊದಲು ದಂಪತಿ ಸಮೇತ ಕುಟುಂಬದ ಸದಸ್ಯರೊಂದಿಗೆ ಹಂಪಿಗೆ ತೆರಳಿದ ಸಿದ್ದಾರ್ಥ್ ಸಿಂಗ್ ರವರು ತಮಗೆ ನೀಡಿರುವ ಬಿ ಫಾರಂ ಅನ್ನು ಹಂಪಿ ವಿರೂಪಾಕ್ಷನ ಸನ್ನಿಧಿಯಲ್ಲಿರಿಸಿ ಪೂಜೆ ಸಲ್ಲಿಸುವ ಮೂಲಕ ಗೆಲುವಿಗಾಗಿ ಪ್ರಾರ್ಥಿಸಿದರು. ಉತ್ಪನ್ನಸ್ಯ ತಮ್ಮ ಹೆಸರು ಹೇಳ್ಕೊಳ್ಬೇಕು. ರಾಶಿ ನಕ್ಷತ್ರ ಜಾತಸ್ಯ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ತತ್ರಾದೋ ಮಹಾಗಣಪತಿ ಸ್ಮರಣಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ದೇವಾಯ ಧೀಮಹಿ ತನ್ನೋ ವಿಜಯ ಪ್ರಾಪ್ತಿರಸ್ತು. ಧ್ರುವಂದೇವ ಬೃಹಸ್ಪತಿಃ ಧ್ರುವಂತೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಸ್ವಸ್ತಿ ಮಂತ್ರಾರ್ಥಾ ಸತ್ಯಾ ಸಂಸೋ ವಿರೂಪಾಕ್ಷೇಶ್ವರ ಪೂರ್ಣಕೃಪಾ ಸಿದ್ಧಿರಸ್ತು. ಅಂತ ಕೊಡಿಸೋಣ. ಚಮ್ಮ ಮಾಡ್ದವ ಸಂಪಾದನೆ
ಹೀಗೆ ದೇಗುಲದ ಹೊರಗಡೆ ಬಂದ ನಂತರ ಗಜರಾಜನ ಆಶೀರ್ವಾದ ಪಡೆದು ಹೊಸಪೇಟೆಯತ್ತ ಪಯಣ ಬೆಳೆಸಿದರು. ಹೀಗೆ ಮರಳಿ ಹೊಸಪೇಟೆ ನಗರಕ್ಕೆ ಆಗಮಿಸಿದ ಸಿದ್ಧಾರ್ಥ್ ಸಿಂಗ್ ರವರು ಪಟೇಲ್ ನಗರದಲ್ಲಿ ಬರುವ ವೇಣುಗೋಪಾಲ ದೇವಸ್ಥಾನಕ್ಕೆ ತೆರಳಿ ಕುಟುಂಬ ಪರಿವಾರದೊಂದಿಗೆ ಪೂಜೆ ಸಲ್ಲಿಸಿ ಭಗವಂತ ಹಾಗೂ ಹೆತ್ತ ತಂದೆ ತಾಯಿಯಿಂದ ಆಶೀರ್ವಾದ ಪಡೆದರು. ಎದ್ದು ಬರಬೇಕು. ಹೀಗೆ ಜಿಲ್ಲಾ ಕ್ರೀಡಾಂಗಣದಿಂದ ಎಸಿ ಕಚೇರಿಯವರೆಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿ ನಗರ ಸೇರಿದಂತೆ ಗ್ರಾಮೀಣ ಭಾಗದ ಸಾವಿರಾರು ಕಾರ್ಯಕರ್ತರು ಬಿಜೆಪಿ ಧ್ವಜ ಹಿಡಿದು ಮೆರವಣಿಗೆ ಮೂಲಕ ಸಾಗಲು ಕಾತುರದಿಂದ ಕಾದು ನಿಂತಿದ್ದರು. ಹೀಗೆ ಸಿದ್ಧಾರ್ಥ್ ಸಿಂಗ್ ರವರು ಸ್ಥಳಕ್ಕೆ ಆಗಮಿಸಿ ಭಾರತಾಂಬೆಗೆ ಪೂಜೆ ಸಲ್ಲಿಸಿ ಸಿಂಗರಿಸಿದ ತೆರೆದ ಎತ್ತಿನ ಗಾಡಿ ಏರಿ ಅಪಾರ ಕಾರ್ಯಕರ್ತರ ಬೆಂಬಲಿಗರೊಂದಿಗೆ ಮೆರವಣಿಗೆ ಮೂಲಕ ಎಸಿ ಕಚೇರಿಗೆ ಸಾಗಿ ಬಂದರು. ಸಲ್ಲಿಸಿ ಎಲ್ಲರ ಆಶೀರ್ವಾದವನ್ನು ಪಡೆದು ತಮ್ಮ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಸಿದ್ಧಾರ್ಥ್ ಸಿಂಗ್ ರವರು ಬಿಜೆಪಿ ಬಾವುಟ ಹಿಡಿದ ಸಾವಿರಾರು ಕಾರ್ಯಕರ್ತರು ಸಿದ್ಧಾರ್ಥ್ ಸಿಂಗ್ ರವರಿಗೆ ಜೈಕಾರ ಹಾಕುತ್ತಾ ಸಾಗಿ ಬಂದರು. ಮೆರವಣಿಗೆ ಉದ್ದಕ್ಕೂ ಜಾನಪದ ಕಲಾ ಪ್ರದರ್ಶನ ಮೈಳೇರಿಸಿದವು.
ಹೀಗೆ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿ ಎಸಿ ಕಚೇರಿ ಬಳಿ ಆಗಮಿಸಿದ ನಂತರ ಕಿಡಿಗೇಡಿಗಳ ಕುತಂತ್ರದಿಂದಾಗಿ ಎತ್ತು ಬೆವರಿದ ಭಾಗವಾಗಿ ಒಬ್ಬ ವೃದ್ಧೆ ಸೇರಿದಂತೆ ಒಬ್ಬ ಪೊಲೀಸ್ ಪೇದೆಗೆ ಚಿಕ್ಕ ಪುಟ್ಟ ಗಾಯವಾಗಿರುವುದು ಕಂಡುಬಂದಿತು. ಇನ್ನು 5 ಜನ ಹಿರಿಯ ಮುಖಂಡರೊಂದಿಗೆ ಚುನಾವಣಾ ಅಧಿಕಾರಿಗಳ ಕಾರ್ಯಾಲಯಕ್ಕೆ ತೆರಳಿದ ಸಿದ್ದಾರ್ ಸಿಂಗ್ ರವರು ಚುನಾವಣಾ ಅಧಿಕಾರಿಗಳಿಗೆ ತಮ್ಮ ಉಮೇದುವಾರಿಕೆಯ ನಾಮಪತ್ರ ಸಲ್ಲಿಸಿದರು. ಹೀಗೆ ಕಚೇರಿಯಿಂದ ಹೊರಬಂದ ನಂತರ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಿದ್ದಾರ್ ಸಿಂಗ್ ರವರು, ಈಗಾಗಲೇ ನಾನು ಪ್ರಚಾರ ಕಾರ್ಯ ಕೈಗೊಳ್ಳಲಾಗಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸುತ್ತಿದೆ. ರಾಜ್ಯದಲ್ಲಿ ವಿಜಯನಗರ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿಸುವ ಪರಿಕಲ್ಪನೆ ನನ್ನದಾಗಿದೆ. ಆರೋಗ್ಯ ಹಾಗೂ ಶೈಕ್ಷಣಿಕ ರಂಗದ ಅಭಿವೃದ್ಧಿಗೆ ನನ್ನ ಶ್ರಮ ಹಾಗೂ ಸೇವೆ ಮಾಡುತ್ತೇನೆಂಬ ವಿಷಯ ಇರಿಸಿಕೊಂಡು ಮನೆ ಮನೆಗೆ ತೆರಳಿ ಮತದಾತ ಪ್ರಭುಗಳಲ್ಲಿ ಮತಯಾಚಿಸುತ್ತೇನೆ. ರಾಷ್ಟ್ರದ ನಿರ್ಮಾಣದಲ್ಲಿ ಸಾಮಾಜಿಕ ಜವಾಬ್ದಾರಿ ಎಷ್ಟಿದೆ ಎಂಬ ಅಂಶವನ್ನ ಈಗಿನ ಯುವ ಪೀಳಿಗೆ ಅರಿಯಬೇಕಿದೆ. ಹಾಗಾಗಿ ನಾವು ಪ್ರತಿಯೊಬ್ಬರ ಮನಸ್ಸು ಗೆಲ್ಲುವ ಪ್ರಯತ್ನದಲ್ಲಿದ್ದೇವೆ. ಕ್ಷೇತ್ರದ ಮತದಾತ ನನಗೆ ಆಶೀರ್ವದಿಸುತ್ತಾರೆಂಬ ನಂಬಿಕೆ ನನ್ನಲ್ಲಿದೆ ಎಂದು ತಿಳಿಸಿದ್ದಾರೆ. ವಿಜಯನಗರ ವಿಧಾನಸಭಾ ಮತಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದ್ದು, ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಸಮಾಜದ ಮುಖಂಡಗಳ ಜೊತೆ ನಮ್ಮ ಮತದಾರರ ಸಮ್ಮುಖದಲ್ಲಿ ನಾವು ಪಾದಯಾತ್ರೆಯ ಮೆರವಣಿಗೆ ಮುಖಾಂತರ ನಾವು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀವಿ. ಮುಂದೆ ಬರುವಂಥ ದಿನಗಳಲ್ಲಿ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಹಾಗೂ ನಮ್ಮ ಕ್ಷೇತ್ರದ ಸಮಸ್ತ ವಿಜಯನಗರ ಮತದಾರರು ನನಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ನಂಬಿಕೆ. ಯಾಕಂದರೆ ನನ್ನ ಕೆಲವು ಕಲ್ಪನೆಗಳಿದ್ದಾವೆ. ನಮ್ಮ ಕ್ಷೇತ್ರ ಮುಂದೆ ಬರುವಂಥ ದಿನಗಳಲ್ಲಿ ಯಾವ ಪ್ರಮಾಣದಲ್ಲಿ ಬೆಳಿಬೇಕು, ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿ ಈ ರಾಜ್ಯ ತಿರುಗಿ ನೋಡ ಹಾಗೆ ಶ್ರಮ ಹಾಕಿ ನಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಬೇಕನ್ನೋ ಕೆಲವು ಕನಸುಗಳಿದೆ. ಮುಂದೆ ಬರುವಂಥ ದಿನಗಳಲ್ಲಿ ನನ್ನ ಸಮಯ ಮತ್ತು ಶ್ರಮ ನಮ್ಮ ಕ್ಷೇತ್ರದ ಆರೋಗ್ಯ ವ್ಯವಸ್ಥೆ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಒಂದು ಶ್ರಮ ಇರುತ್ತೆ ಅಂತೇಳಿ ಯಾವ ಒಂದು ವಿಚಾರ ಇಟ್ಕೊಂಡು ಮತದಾರರ ಮುಂದೆ ಅವರ ಆಶೀರ್ವಾದ ಮಾಡಿದೆ. ವಿಚಾರ ನಾವು ಮನೆ ಮನೆಗೆ ಡೋರ್ ಟು ಡೋರ್ ಹೋಗಿ ಎಲ್ಲರಿಗೆ ನಾನು ಅಭ್ಯರ್ಥಿ ಘೋಷಣೆ ಆಗೋಕ್ಕಿಂತ ಮುಂಚೆ ನಾನು ಎಲ್ಲ ಕಡೆಗೆ ತಿರುಗಾಡಿದ್ದೀನಿ. ಗ್ರಾಮವಾಸ ಜನರ ವಿಶ್ವಾಸ ಅನ್ನೋ ಒಂದು ಅಭಿಯಾನವನ್ನು ಹಮ್ಮಿಕೊಂಡು ಇಡೀ ನಮ್ಮ ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ಗ್ರಾಮಗಳಿಗೆ ಪಟ್ಟಣವಾಸ ಜನರ ವಿಶ್ವಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕಲ್ಲಾಪುರ ವಾರ್ಡ್ಗಳಲ್ಲಿ ನಗರವಾಸ ಜನರ ವಿಶ್ವಾಸವನ್ನು ಯೋಜನೆಯನ್ನು ಹಮ್ಮಿಕೊಂಡು ನಮ್ಮ ನಗರದಲ್ಲಿ ಬರುವಂಥ 35 ವಾರ್ಡ್ಗಳು ನಾನು ಅಭ್ಯರ್ಥಿಯಾಗಿ ಘೋಷಣೆ ಆಗೋಕ್ಕಿಂತ ಮುಂಚೆನೇ ನಾನು ಜನಸಂಪರ್ಕ ಮಾಡಿದ್ದೆ. ಆದರೆ ಅದ್ರ ಜೊತೆಗೆ ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಗ್ರಾಮಗಳಿಗೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಮಾಡೋದ್ರ ಮುಖಾಂತರ ಮತಯಾಚನೆ ಎಲ್ಲ ಸಿದ್ಧತೆ ಮಾಡಿಕೊಳ್ತೀವಿ. ಈ ಒಂದು ಆಧುನಿಕ ಕಾಲದಲ್ಲಿ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ ಅನ್ನೋ ಒಂದು ಆಳವಾದಂಥ ಸಾಮಾಜಿಕ ಕಾಳಜಿ ನಾವೆಲ್ಲರೂ ಯುವಕರು ತಿಳ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ಬುನಾದಿ ಮೇಲೆ ನಾವು ಮುಂದೆ ನಮ್ಮ ರಾಷ್ಟ್ರ ನಿರ್ಮಾಣದಲ್ಲಿ ಕೊಡುಗೆ ಕೊಡಬೇಕಂದ್ರೆ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನಿದೆ ಅಂತೇಳಿ ನಾವೆಲ್ಲರೂ ಯುವಕರು ತಿಳ್ಕೋಬೇಕಾಗುತ್ತೆ ಅಂತೇಳಿ ಅವರಲ್ಲಿ ನಾನು ಮನವಿ ಮಾಡ್ತೀವಿ. ಜನಬಲ ಇವತ್ತು ನಮ್ಮ ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಮುಖಾಂತರ ತಾವು ನೋಡಿರ್ತೀರಿ. ಅದ್ರ ಜೊತೆಗೆ ಮನಸ್ಸಿಗೆಲ್ಲೋ ಪ್ರಯತ್ನ ನಾವು ಮಾಡ್ತೀವಿ. ಹಣಬಲದ ಯಾವುದೇ ಪ್ರಯೋಗ ನಾವು ಮಾಡ್ತೀವಿ. ಅಂಥದ್ದು ಯಾವುದೇ ಮಾಹಿತಿ ನನ್ನ ಗಮನಕ್ಕೆ ಸದ್ಯಕ್ಕೆ ಇರೋದಿಲ್ಲ. ಈಗ ನನ್ನ ವೈಯಕ್ತಿಕ ಸ್ಟ್ರೆಂತ್ ಏನಂದರೆ ಯುವಕರಿದ್ದೀವಿ, ತಾಯಿ ಸರಸ್ವತಿ ಆಶೀರ್ವಾದ ಇದೆ, ಸಾಮಾಜಿಕ ಕಾಳಜಿ ಇದೆ.
ನಮ್ಮ ಕ್ಷೇತ್ರದ ಜನರ ಜೊತೆ ಸಂಪರ್ಕವನ್ನು ಮಾಡಿ ಜನರ ಕಷ್ಟಗಳೇನು, ಸಮಸ್ಯೆಗಳಲ್ಲಿ, ಮೂಲಭೂತ ಸೌಕರ್ಯಗಳಲ್ಲಿ ಏನೇನು ಸುಧಾರಣೆಗಳು ಬರಬೇಕಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೆ ಸೂಕ್ತ ಪರಿಹಾರ ಮುಂದೆ ಬರುವಂಥ ದಿನಗಳಲ್ಲಿ ತರಲಿಕ್ಕೆ ನಾನು ಸರ್ಕಾರಿ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಧಾರಣೆ ತರಬೇಕಂತೇಳಿ ಕಾಳಜಿ ಇದೆ. ಮುಂದೆ ಬರುವಂಥ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಕರ್ನಾಟಕ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ, ಸಿಬ್ಬಂದಿಗಳು ರೋಗಿಗಳೊಂದಿಗೆ ನಡೆದುಕೊಳ್ಳುವ ರೀತಿ ಹೀಗೆ ಹಲವು ನ್ಯೂನತೆಗಳಿವೆ ಎಂದು ವಿಜಯನಗರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳು ಆರೋಪಿಸಿವೆ. ಹೀಗೆ ಸರ್ಕಾರಿ ಆರೋಗ್ಯ ಕ್ಷೇತ್ರದಲ್ಲಿನ ನ್ಯೂನತೆಗಳನ್ನು ಸರಿಪಡಿಸಲು ಆಗ್ರಹಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ವಿಜಯನಗರ ಜಿಲ್ಲಾ ಪ್ರಗತಿಪರ ಸಂಘಟನೆಗಳಿಂದ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಚಿಗುರು ಸಂಸ್ಥೆಯ ಲಕ್ಷ್ಮೀರವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ, ಮಂಗಳಮುಖಿಯರು ಮಾತ್ರೆ ತರಲು ಸರ್ಕಾರಿ ಆಸ್ಪತ್ರೆಗೆ ಹೋದಲ್ಲಿ ಅಲ್ಲಿನ ಸಿಬ್ಬಂದಿಗಳು ನಮ್ಮೊಂದಿಗೆ ಕೇವಲವಾಗಿ ಮಾತನಾಡುತ್ತಾರೆಂದು ತಮ್ಮ ನೋವನ್ನ ಹಂಚಿಕೊಂಡರು. ಕೇವಲವಾಗಿ ಮಾತಾಡ್ತಾರ. ಲೇಡೀಸ್ಗೆ AT ಟ್ಯಾಬ್ಲೆಟ್ ಕೊಡಿಸ್ಬೇಕಾರೆ ಏನಕ್ಕೆ ಇದು ತರಿಸ್ಕೊಂಡು ರೋಗ ನಿಮ್ದು ಹೊಲಸಾಗೈತೆ ಮಾತಾಡಿದ್ದಾರೆ. ನನ್ನ ಹತ್ರ ಒಂದು 17 ಜನ ಇದ್ದಾರೆ ಲೇಡೀಸ್, ದೇವದಾಸಿ ಅದು. ಅವ್ರಿಗೆ ಟ್ಯಾಬ್ಲೆಟ್ ಕೊಡ್ಸೋಕೆ ಹೋದಾಗ ತುಂಬ ಕೇವಲವಾಗಿ ಮಾತಾಡಿದ್ರು. ಆಮೇಲೆ ನಮ್ಮ ಟ್ರಾನ್ಸ್ಜೆಂಡರಲ್ಲಿ ಕೆಲವು ಜನ ಇದ್ದಾರೆ, ಅವ್ರಿಗೆ ಕೊಡ್ಸೋಕೆ ಹೋದಾಗ ಏನಂತಾರೆ, ಇಂತೆಲ್ಲ ತಂದ್ಕೊಳೋದು ಎದಕ್ಕೆ ನೀವು ಅಲ್ಲಿ ನಿಂತು ಇಲ್ಲಿ ನಿಂತು ಅಂತ. ನಮ್ಮ ಹೊಟ್ಟೆಪಾಡಿಗೆ ನಾವು ಏನೋ ಮಾಡ್ಕೊಂಡಿರ್ತೀವಿ, ಅದಾಗಿರುತ್ತೆ. ಅದಕ್ಕೆ ಇವರು ಹಾಸ್ಪಿಟ್ಲಲ್ಲಿ ಟ್ಯಾಬ್ಲೆಟ್ ಕೊಡೋ ಕೆಲಸ ತಾನೆ ಅವ್ರಿಗೆ. ಕ್ಲೀನಾಗಿ ಬಂದು ಅವ್ರದ್ದು ಏನಿದೆ ಚೆಕಪ್ ಮಾಡಬೇಕು, ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ಬೇಕು. ಅದೆಲ್ಲ ಬಿಟ್ಬಿಟ್ಟು ತುಂಬ ಕೇವಲವಾಗಿ ಮಾತಾಡ್ತಾರೆ. ಅದು ಒಂದು ಸ್ವಲ್ಪ ಆರೋಗ್ಯದ ಕಡೆ ಇದನ್ನ ಮಾಡಬೇಕು ಅವರು. ಬಳಿಕ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಸಂಘದ ಮಹೇಶ್ ಪಾಟೀಲ್ ರವರು ಮಾತನಾಡಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ನುರಿತ ಕೌನ್ಸೆಲಿಂಗ್ ತಜ್ಞರ ಕೊರತೆ, ರಕ್ತಹೀನತೆಯಿಂದ ತಾಯಿ ಮರಣ ಹೆಚ್ಚಾಗುತ್ತಿದೆ, ಅಪೌಷ್ಟಿಕತೆಯಿಂದ ಮಕ್ಕಳು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ, ಆಸ್ಪತ್ರೆಯ ಸಿಬ್ಬಂದಿಗಳು ಸಹಾನುಭೂತಿಯಿಂದ ವರ್ತಿಸುತ್ತಿಲ್ಲ, ಆರೋಗ್ಯ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು, ರಾಜಸ್ಥಾನ ರಾಜ್ಯದ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಆರೋಗ್ಯ ಕಾನೂನು ಮಾಡುವ ಮೂಲಕ ಸರ್ಕಾರಿ ಆಸ್ಪತ್ರೆಗಳ ನ್ಯೂನತೆಯನ್ನ ಸರಿಪಡಿಸಲು ರಾಜಕೀಯ ಪಕ್ಷಗಳು ತಮ್ಮ ಪ್ರಣಾಳಿಕೆಯಲ್ಲಿ ಸೇರ್ಪಡೆಗೊಳಿಸಬೇಕೆಂದು ರಾಜಕೀಯ ಪಕ್ಷಗಳಿಗೆ ಆಗ್ರಹಿಸಿದ್ದಾರೆ. ಜಿಲ್ಲಾ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಕೌನ್ಸಿಲಿಂಗ್ ನುರಿತಂಥ ಕೌನ್ಸಿಲಿಂಗ್ ತಜ್ಞರು ಅಲ್ಲಿ ಇಲ್ಲವೇ ಇಲ್ಲ. ಮತ್ತು ಇವತ್ತು ಮಹಿಳೆಯರ ನಾವು ನೋಡಿದಾಗ ಮಹಿಳೆಯರಲ್ಲೂ ಕೂಡ ತಾಯಿ ಮರಣ ಜಾಸ್ತಿ ಆಗ್ತಾ ಇದೆ. ಅದು ರಕ್ತಹೀನತೆ ಕಾರಣದಿಂದಾಗಿ. ಕೇರಳ ಮತ್ತು ನಾವು ಬೇರೆ ರಾಜ್ಯಕ್ಕೆ ಹೋಲಿದ್ರೆ 2001 ರಿಂದ 2022 ಪ್ರಮಾಣ ಕಡಿಮೆ ಆದರೂ ಕೂಡ ಬೇರೆ ರಾಜ್ಯಕ್ಕೆ ನಮ್ದು ಇನ್ನೂ ಕೂಡ ಪ್ರಮಾಣ 19ರಲ್ಲಿದೆ. ಹಾಗಾಗಿ ಮಕ್ಕಳ ಅಪೌಷ್ಟಿಕತೆ ಕೂಡ ಅದು ತುಂಬ ಸಮಸ್ಯೆಯಿಂದ ಮಕ್ಕಳು ಇವತ್ತು 5 ವರ್ಷದ ಮಕ್ಕಳಿಗೆ ತುಂಬ ತೂಕ ಕಡಿಮೆ ಇದ್ದು ಅವರಲ್ಲಿಯೂ ಅಪೌಷ್ಟಿಕತೆ ಕಂಡು ಬರ್ತಾ ಇದೆ. ಮತ್ತು ಎರಡನೇದಾಗಿ ಏನಂದರೆ ಸಿಬ್ಬಂದಿಗಳಲ್ಲಿ ಯಾರಿದ್ದಾರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಿಬ್ಬಂದಿಗಳು ಸಹಾನುಭೂತಿಯಿಂದ ನಮ್ಮ ಜೊತೆ ವರ್ತಿಸ್ತಾ ಇಲ್ಲ. ಇವತ್ತು ಯಾರೆಲ್ಲ ನಾವು ಪೇಷಂಟ್ಗಳು ಹೋಗಿರ್ತೀವಿ, ಎಸ್ಪೆಷಲಿ HIV ಸೋಂಕಿತರಿರ್ಬೋದು, ಮಹಿಳಾ ಲೈಂಗಿಕ ಕಾರ್ಮಿಕರಿರ್ಬೋದು, ಟ್ರಾನ್ಸ್ಜೆಂಡರ್ಸ್ ಇರ್ಬೋದು, ಯಾರೆಲ್ಲ ಒಂದು ದೈಹಿಕವಾಗಿ ನೋಡಿಬಿಟ್ಟು ಅವರಿಗೆ ಅವ್ರ ಜೊತೆ ಸಿಂಪತಿ ತೋರಿಸೋದು ಬೇಡ, ಅಟ್ಲೀಸ್ಟ್ ಸಹಾನುಭೂತಿಯಿಂದ ಆದರೂ ಅವರು ವರ್ತಿಸ್ಬೇಕು ಅನ್ನೋದು ಒಂದು ನಮ್ಮದಿದೆ. ಮತ್ತು ಈ ಆರೋಗ್ಯ ಇಲಾಖೆಯಲ್ಲೇ ಸಾಕಷ್ಟು ಖಾಲಿ ಹುದ್ದೆಗಳಿವೆ ಎಲ್ಲ ವರ್ಗದಲ್ಲಿ ನೋಡಿದಾಗ. ಆ ಹುದ್ದೆಗಳು ಕೂಡ ಭರ್ತಿ ಆಗಬೇಕು ಅನ್ನೋದು ನಮ್ಮದು ಒಂದು ಬೇಡಿಕೆ ಇದೆ. ಮತ್ತು ನಮ್ಮ ದೇಶದಲ್ಲಿ ಕಾನೂನಾಗಿಲ್ಲ, ಆರೋಗ್ಯ ಮೂಲಭೂತ ಹಕ್ಕು ಅದು ಕಾನೂನಾಗಿಲ್ಲ. ನಮ್ಮ ದೇಶದಲ್ಲಿ ರಾಜಸ್ಥಾನದಲ್ಲಿ ಮಾತ್ರ ಒಂದಿದೆ ಸರ್. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಅದು ಕಾನೂನು ಆಗಬೇಕು ಅನ್ನೋದು ನಮ್ಮದು ಒಂದು ಹಕ್ಕಿದೆ. ರಾಜಸ್ಥಾನದಲ್ಲಿ ಮಾತ್ರ ಇದೆ ನಮ್ಮ ದೇಶದಲ್ಲಿ. ನಮ್ಮ ಆ ಮಾದರಿಯಲ್ಲೇ ನಮ್ಮ ಕರ್ನಾಟಕದಲ್ಲಿ ಕೂಡ ಅದನ್ನು ಜಾರಿಗೆ ಮಾಡಬೇಕು ಅಂಥೇಳಿ ನಮ್ಮ ಹಕ್ಕು ಒತ್ತಾಯ ಇದೆ. ಅವರಿಗೂ ಕೂಡ ಹೋಗಿ ರಾಜ್ಯ ಮಟ್ಟದಲ್ಲಿಯೂ ಅವರ ಪ್ರಣಾಳಿಕೆಯಲ್ಲಿ ಸೇರಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ 90 ವಿಜಯನಗರ ಕ್ಷೇತ್ರದ ಅಭ್ಯರ್ಥಿ ಮಂಜುನಾಥ್ ರವರು ದಿನಾಂಕ 18ರಂದು ತಮ್ಮ ಉಮೇದುವಾರಿಕೆಯ ನಾಮಪತ್ರ ಸಲ್ಲಿಸಿದ್ದರು. ಹೀಗೆ ದಿನಾಂಕ 19ರಿಂದ ಪ್ರಚಾರ ಕಾರ್ಯವನ್ನ ಪ್ರಾರಂಭಿಸಿದ್ದಾರೆ. ಹೌದು, ಬೆಂಬಲಿಗರೊಂದಿಗೆ ನಗರದ 5ನೇ ವಾರ್ಡ್ ರಾಣಿಪೇಟೆಗೆ ಆಗಮಿಸಿದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಮನೆ ಮನೆಗೆ ತೆರಳಿ ಚುನಾವಣಾ ಕರಪತ್ರಗಳನ್ನು ನೀಡುವ ಮೂಲಕ ತಮಗೆ ಮತ ಹಾಕುವಂತೆ ಕೋರಿದರು. ಇನ್ನು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಿದೆ. ನಿರುದ್ಯೋಗ ಸಮಸ್ಯೆ ಸೇರಿದಂತೆ ಸಕ್ಕರೆ ಕಾರ್ಖಾನೆಯನ್ನ ಪ್ರಾರಂಭಿಸಬೇಕಿದೆ. ಹಾಗಾಗಿ ನನ್ನನ್ನ ಗೆಲ್ಲಿಸಿ ತಂದಲ್ಲಿ ನಿಮ್ಮ ಮನೆ ಮಗನಾಗಿ ಸೇವೆ ಸಲ್ಲಿಸುತ್ತೇನೆಂದು ಮತದಾತ ಪ್ರಭುಗಳಲ್ಲಿ ಮತ ಯಾಚಿಸಿದರು. ಯಾವುದೇ ಕಾರಣಕ್ಕೆ ಇದು ಮಾಡಬೇಡಿ, ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಹೊಸ ಪಕ್ಷ ಹುಡುಕ್ರಿ, ಹೊಸ ಸೀಟ್ ಹುಡುಕ್ರಿ,
ಒಬ್ಬರೇ ಇದು ಮಾಡ್ಬಿಟ್ಟು ಈಗ ನೋಡ್ರಿ ಎಲ್ಲ 500 ರೂಪಾಯಿ ಕೊಟ್ಟು ನಿಮಗೆಲ್ಲ ಕರ್ಕೊಂಡು ಹೋಗ್ತಾರೆ ಜನಗಳೇ. ಜನಗಳು ಎಷ್ಟು ಕಷ್ಟ ಆಗ್ತದೆ ನೋಡೋಣ. ಜನಗಳಿಗೆ ಯಾವ್ದನ್ನ ಕೆಲಸ ಮಾಡ್ಕೊಡ್ಬೇಕು. ಇವಾಗ ನೋಡ್ರಿ 500 ರೂಪಾಯಿ ನಾವು ಕೊಡ್ತಾ ಇದೀವಿ ಅಂದ್ರೆ ಅವ್ರು ಏನು ಮಾಡ್ತಾ ಇದಾರೆ ಅಂದರೆ, ನಾವು ಯಾವುದೋ ಒಂದು ಫಾರಂ 3 ತೆಗಿಸ್ಬೇಕು, ಒಂದು ಜನತಾ ಮನೆ ಬೇಕಂದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ 50,000 ಜನತಾ ಮನೆಗಿದೆ, ಫಾರಂ 3ಗೆ ಹೊಸಪೇಟೆಯಲ್ಲಿ 20,000 ಇದೆ. ಹೌದಾ? ಇದೆಲ್ಲ ನಿಮ್ಮ ರೊಕ್ಕ ನಿಮಗೆ ಮತ್ತೆ ರಿಟರ್ನ್ ಕೊಡ್ತಾರೆ ಅವರು. ಜನ ಹೆಚ್ಚುಗಳು ದಯವಿಟ್ಟು ಚೇಂಜ್ ಮಾಡಿ ನಮಗೆ ಇದು ಮಾಡಿ ಸಹಕಾರ ಮಾಡಿಕೊಡಿ. ಓಟು ಕಾಚಿ ಅದನ್ನು ಮರಿಬಾರ್ದು ಯಾವುದೇ ಕಾರಣಕ್ಕೂ. ಈಗ ದುಡ್ಡು ಕೊಡ್ತಾರಂತ ದುಡ್ಡು ಇಸ್ಕೊಂಡು ಇದು ಮಾಡೋಕೆ ಹೋಗ್ಬೇಡ್ರಿ. ಬಿಟ್ಟು ಒಳ್ಳೆ ಒಂದು ನಿಮಗೆ ಕೆಲಸ ಮಾಡೋಂಥ ವ್ಯಕ್ತಿನ ತೊಗೊಂಬರ್ರಿ. ನನಗೆ ಅಂತ ಅಲ್ಲ ಬಿಡಲ್ಲಮ್ಮ, ನಿಮಗೆ ಯಾರು ಕೆಲಸ ಮಾಡ್ತಾರೆ ಅಂಥ ವ್ಯಕ್ತಿ ನೀವು ತೊಗೊಂಬರ್ರಮ್ಮ. ಇವತ್ತು ದಿವಸ ಜನ ಹೋಗ್ತಾ ಇದ್ದಾರೆ. ನಾವು ಜನಗಳು ಈಗ ಹೋಗ್ತಾ ಇದೀವಲ್ಲ 500 ರೂಪಾಯಿ ನಾವು ಇಸ್ಕೊಳ್ತಾ ಇದೀವಿ ಅಂದರೆ ಒಂದು ಜನತಾ ಮನೆಗೆ 50,000 ರೂಪಾಯಿ 80,000 ತೊಗೋತಾರಲ್ಲ. ನಿಮಗೆ ಒಂದು ಫಾರಂ ತೆಗಿಬೇಕಂದ್ರೆ 50,000 ತೊಗೊತಾ ಇದ್ದಾರೆ. ನೀವೆಲ್ಲ ಮರಿಬೇಡ್ರಿ ದಯವಿಟ್ಟು ಶಾಶ್ವತಿಗೆ ಶಾಶ್ವತಿ ಓಟ್ ಹಾಕ್ಬೇಕಪ್ಪ, ಮರಿಬಾರ್ತಾನ. ಶಾಲೆ ಮಾಡಬಾರ್ದು. ಬೇರೆ ಅದಕ್ಕೆ ದುಡ್ಡು ಕೊಡ್ತಾರೆ ಅಂತೇಳಿ ಆಮಸ್ಗೆ ಹೋಗ್ಬಾರ್ರಿ. ಈಗ ದುಡ್ಡು ಕೊಡ್ತಾರೆ, ನಾಳೆ ನಮ್ಮ ಹತ್ರ ಇದು ಡಬಲ್ ದುಡ್ಡು ತಗೊಂತಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲಾಡಳಿತದ ಕರೆಯ ಮೇರೆಗೆ ನಡೆದ ಮತದಾನ ಜಾಗೃತಿ. ವಿಜಯನಗರ ನಾಗರಿಕ ವೇದಿಕೆಯೊಂದಿಗೆ ಕೈಜೋಡಿಸಿದ ವಿವಿಧ ಸಂಘಟಕರು. 90 ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ನೇರ ಜಿದ್ದಾಜಿದ್ದಿ. ಸಾವಿರಾರು ಕಾರ್ಯಕರ್ತರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ್ ಸಿಂಗ್. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಲವು ನ್ಯೂನತೆ ಆರೋಪ ವ್ಯಕ್ತಪಡಿಸಿರುವ ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ. ಕೆಆರ್ಎಸ್ ಪಕ್ಷದಿಂದ ಪ್ರಾರಂಭಗೊಂಡ ಚುನಾವಣಾ ಪ್ರಚಾರ. ಮನೆ ಮನೆಗೆ ತೆರಳಿ ಮತಯಾಚಿಸಿದ ಅಭ್ಯರ್ಥಿ ಮಂಜುನಾಥ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.